ಈ ಕಾಂಗ್ರೆಸ್ನವ್ರಿಗೆ ಯಾವಾಗಲೂ ಒಂದು ಚಾಳಿ, ಏನೇ ಮಾಡಿದ್ರೂ ಸಾಕ್ಷಿ ಇದೆಯಾ ಹೌದು. ಈಗ ನೋಡಿ, ಪಹಲ್ಗಾಮ್ ದಾಳಿ ಆದಮೇಲೆ ಭಾರತದ ಸೇನೆ ಯಾವುದೇ ಒಂದು ಪಾಕಿಸ್ತಾನಿ ನಾಗರಿಕರಿಗೆ ಹಾನಿ ಆಗದಿರ ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನು ಧ್ವಂಸ ಮಾಡ್ತು ಮತ್ತು ಉಗ್ರಗಾಮಿ ನೆಲೆಗಳನ್ನು ಕೂಡ ಧ್ವಂಸ ಮಾಡ್ತು. ಅದನ್ನು ಪ್ರತಿದಿನ ಅವತ್ತಿಂದ ಅವತ್ತು ಏನೇನು ಆಗ್ತಾಯಿತ್ತು ಬೆಳವಣಿಗೆಗಳು ಅನ್ನೋದನ್ನು ನಮ್ಮ ಸೇನಾ ಇಲಾಖೆಯೇ ಪ್ರೆಸ್ ಮೀಟ್ ಮಾಡಿ ಜನರ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ, ನಾವೇನು ಮಾಡಿದ್ದೀವಿ, ಆ ಕಡೆಯಿಂದ ಏನು ಪ್ರತಿರೋಧ ಬರ್ತಿದೆ ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಅಂತ ಪ್ರತಿದಿನ ಜನರ ಮುಂದೆ ಬಂದು ಹೇಳಿದ್ರು ಕೂಡ ನಮ್ಮದೇ ದೇಶದ ಈ ಕಾಂಗ್ರೆಸ್ನ ದ್ರೋಹಿಗಳು ಏನು ಮಾಡ್ತಾಯಿದ್ರು ಇವರು ಅಂದರೆ ಡೌಟ್ ಇವರಿಗೆ, ನೀವೇನೂ ಮಾಡಿಲ್ಲ, ಎಷ್ಟು ಪಾಕಿಸ್ತಾನದವ್ರದ್ದು ವಿಮಾನಗಳು ನೋಡಿದ್ರಿ, ಎಷ್ಟು ಜನ ಕೊಂದ್ರಿ ಸೈನಿಕರನ್ನ, ನಮ್ಮವು ಎಷ್ಟು ವಿಮಾನಗಳು ಹಾನಿಯಾದವು ಲೆಕ್ಕ ಕೊಡಿ. ನೋಡಿ, ದೇಶ ಒಂದು ಸಂಕಟದ ಪರಿಸ್ಥಿತಿಯಲ್ಲಿದ್ದಾಗ ಇವರುಗಳು ಈ ರೀತಿಯಾಗಿ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಜನರಲ್ಲಿ ಒಂದು ಕೆಟ್ಟ ಅಭಿಪ್ರಾಯನ ಮೂಡಿಸೋದು ಮತ್ತು ಸೇನೆನ ಅವಮಾನಿಸೋದು, ಅವರ ಒಂದು ಆತ್ಮಬಲನ ಕುಗ್ಸೋದು ಈ ಕಾಂಗ್ರೆಸ್ನ ಹಳೇ ಚಾಳಿ. ಟಿ ವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ಹೋದ ತಿಂಗಳು ಪಹಲ್ಗಾಮ್ ಮೇಲೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿ ಅದಕ್ಕೆ ಪ್ರತಿರೋಧವಾಗಿ ಭಾರತೀಯ ಸೇನೆ ಪಾಕಿಸ್ತಾನದ ಕೆಲವು ವಾಯುನೆಲೆಗಳನ್ನು ಮತ್ತು ಉಗ್ರಗಾಮಿ ಅಡಗುತಾಳಗಳನ್ನು ಧ್ವಂಸ ಮಾಡಿ ಆದಮೇಲೆ ಅಮೇರಿಕಾದ ಅಧ್ಯಕ್ಷ ಈ ಅರ್ಧ ತಿಕ್ಲ ಡೊನಾಲ್ಡ್ ಟ್ರಂಪು ನನ್ನಿಂದ ಸೀಸ್ ಫೈರ್ ಆಯಿತು, ನಾನು ಹೇಳಿ ಸೀಸ್ ಫೈರ್ ಮಾಡಿಸ್ದೆ, ನಾನು ಹೇಳಿದ್ರಿಂದ ಎರಡೂ ದೇಶಗಳು ಕದನ ವಿರಾಮ ಘೋಷಣೆ ಮಾಡಿದ್ವು ಅಂತ ಹೇಳಿ ಒಂದು ಸುಳ್ಳಿ ಟ್ವೀಟನ್ನು ಮಾಡಿದ್ರು. ಇದಾದಮೇಲೆ ದೇಶದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸು ಹಾಗೂ ಅದರ ಭ್ರಷ್ಟಕೂಟ, ಅದರ ಮಿತ್ರ ಪಕ್ಷಗಳು ನರೇಂದ್ರ ಮೋದಿ ಮತ್ತು ಅವರ ಸರ್ಕಾರವನ್ನು ತುಂಬ ಟೀಕೆಗೆ ಮತ್ತು ಅವಮಾನಕ್ಕೆ ಗುರಿ ಮಾಡಿದ್ರು. ನರೇಂದ್ರ ಮೋದಿ ಅವರನ್ನು ಸರೆಂಡರ್ ಮೋದಿ ಅಂತ ಕರೆದ್ರು. ಏನಕ್ಕೆ ಅಂದರೆ ಸೀಸ್ ಫೈರ್ ಮಾಡಿಸಿದ್ದು ಅಮೇರಿಕಾ, ಡೊನಾಲ್ಡ್ ಟ್ರಂಪ್ ಮಾಡಿಸಿದ್ದು. ನೀವು ಡೊನಾಲ್ಡ್ ಟ್ರಂಪ್ ಅವರ ಮುಂದೆ ನೀವು ನಡು ಬಗ್ಗಿಸ್ಬಿಟ್ಟಿದ್ದೀರಿ, ನೀವು ಅವ್ರು ಹೇಳ್ದಂಗೆ ಕೇಳ್ತಿದ್ದೀರಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಒಂದು ಅಪಪ್ರಚಾರ ಮಾಡಿ ತನ್ನ ಪರವಾಗಿ ಒಂದು ಪ್ರಚಾರ ಗಿಟ್ಟಿಸ್ಕೊಳ್ಳೋ ಅಂಥ ಒಂದು ಕೆಲಸನ ಈ ಕಾಂಗ್ರೆಸ್ ಮತ್ತು ಅದರ ಮಿತ್ರಕೂಟ ಮಾಡ್ತು. ಆದರೆ ವೀಕ್ಷಕರೇ, ನಿನ್ನೆ ನಾವೆಲ್ಲ ನೋಡಿದ್ದೀವಿ, ವಿದೇಶಾಂಗ ಕಾರ್ಯಾಲಯದ ಕಾರ್ಯದರ್ಶಿಗಳು ವಿಕ್ರಮ್ ಮಿಸ್ತ್ರಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ನಿನ್ನೆ ಡೊನಾಲ್ಡ್ ಟ್ರಂಪ್ ಅಮೇರಿಕದ ಅಧ್ಯಕ್ಷರು ನರೇಂದ್ರ ಮೋದಿಯವ್ರ ಜೊತೆ ಒಂದು 30-35 ನಿಮಿಷ ಮಾತುಕತೆಯನ್ನು ಮಾಡಿದ್ದಾರೆ, ಸಂಭಾಷಣೆ ಮಾಡಿದ್ದಾರೆ. ಈ ಸಂಭಾಷಣೆಯಲ್ಲಿ ನರೇಂದ್ರ ಮೋದಿಯವರು ತುಂಬ ಸ್ಪಷ್ಟವಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ತಮ್ಮ ನಿಲುವು ಅಂದರೆ ಯಾವುದ್ರ ಮೇಲೆ ಅಂದರೆ ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಏನು ನಡೀತಿರ್ತಕ್ಕಂತಹ ಈ ಒಂದು ಉಗ್ರಗಾಮಿ ಸಂಘಟನೆಗಳನ್ನು ಅಥವಾ ಉಗ್ರಗಾಮಿಗಳನ್ನ ಏನು ಸದೆ ಬಡಿಬೇಕು ಅನ್ನೋ ಏನೋ ಒಂದು ಧ್ಯೇಯ ಇದೆ, ಇದು ನಮ್ಮ ಇಬ್ಬರ ಜಗಳ, ನಾವು ಸರಿ ಮಾಡ್ಕೊಳ್ತೀವಿ, ಇದರಲ್ಲಿ ಮೂರನೆಯವರು ಭಾಗವಹಿಸೋದನ್ನು ನಾವು ಒಪ್ಪೋದಿಲ್ಲ ಮತ್ತು ನಮ್ಮ ಸಹಮತ ಇದಕ್ಕೆ ಇಲ್ಲ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಿದ್ದಾರೆ. ಇದು ಆದಮೇಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ, ನಾನು ಯಾವುದೇ ಮಾತುಕತೆಯನ್ನು ಭಾರತದ ಜೊತೆ ಆಗಲಿ ಅಥವಾ ಪ್ರಧಾನಿ ನರೇಂದ್ರ ಮೋದಿಯವ್ರ ಜೊತೆ ಆಗಲಿ ಈ ಕದನ ವಿರಾಮದ ಬಗ್ಗೆ ನಾನು ಮಾತಾಡಿರಲಿಲ್ಲ, ನಾನು ಕೇವಲ ಪಾಕಿಸ್ತಾನದ ಜೊತೆ ಮಾತಾಡಿದ್ದೆ, ನಾನು ಪಾಕಿಸ್ತಾನದ ಅವ್ರ ಜೊತೆನಲ್ಲಿ ಮಾತಾಡಿ ಅವ್ರಿಗೆ ಕದನ ವಿರಾಮನ ನೀವು ಅಪ್ರೋಚ್ ಮಾಡಿ ಭಾರತದ ಜೊತೆ ಅಂತ ನಾನು ಮಾತಾಡಿದ್ದೆ. ಹಾಗಾಗಿ ಪಾಕಿಸ್ತಾನ ಮೊದಲು ಈ ಕದನ ವಿರಾಮನ ಭಾರತದ ಮುಂದೆ ಪ್ರಸ್ತಾಪ ಮಾಡಿ ಭಾರತ ಮತ್ತು ಪಾಕಿಸ್ತಾನಗಳೆರಡೂ ಮಾತಾಡ್ಕೊಂಡು ಕದನ ವಿರಾಮ ಘೋಷಣೆ ಮಾಡಿದೆ ಅಂತ ಹೇಳಿ ನಿನ್ನೆ ಒಂದು ಟ್ವೀಟನ್ನು ಮಾಡಿದ್ದಾರೆ. ವೀಕ್ಷಕರೇ, ಇದನ್ನು ಕಾಂಗ್ರೆಸ್ನವರಿಗೆ ಆ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿ ಹೇಳ್ದಾಗಲೇ ಕೇಂದ್ರ ಸರ್ಕಾರ ತುಂಬ ಸ್ಪಷ್ಟವಾಗಿ ಹೇಳಿತ್ತು, ನಾವು ಯಾರ ಮುಲಾಜಿನಲ್ಲೂ ಕೂಡ ಸೀಸ್ ಫೈರ್ ಮಾಡಿಲ್ಲ, ಪಾಕಿಸ್ತಾನ ಮತ್ತು ಭಾರತದ ಸೇನಾ ಮುಖ್ಯಸ್ಥರ ಮಧ್ಯೆ ಮಾತುಕತೆ ಮಾಡಿ ನಾವು ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೀವಿ, ಸೀಸ್ ಫೈರ್ ಮಾಡಿದ್ದೀವಿ ಅಂತ ಹೇಳಿದಾಗಲೂ ಕೂಡ ಈ ಕಾಂಗ್ರೆಸ್ಸಿನ ಭ್ರಷ್ಟರಿದ್ದಾರಲ್ವ ಮತ್ತು ಅದರ ಕೂಟ
ಈ ಭ್ರಷ್ಟಕೂಟ ದೇಶಾದ್ಯಂತ ಜನರ ಮಧ್ಯೆ ಒಂದು ತಪ್ಪು ಭಾವನೆಯನ್ನು ಕೇಂದ್ರ ಸರ್ಕಾರದ ಮೇಲೆ ಹರಡುವಂಥ ಒಂದು ಪ್ರಯತ್ನನ ಮಾಡಿತು. ಈಗ ಬಹುಶಃ ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಕಾಣುತ್ತೆ. ಏನಕ್ಕೆ ಅಂದರೆ ಈ ಕಾಂಗ್ರೆಸ್ನವರಿಗೆ ಯಾವಾಗಲೂ ಒಂದು ಚಾಳಿ, ಏನೇ ಮಾಡಿದ್ರೂ ಸಾಕ್ಷಿ ಇದೆಯಾ ಹೌದು. ಈಗ ನೋಡಿ, ಪಹಲ್ಗಾಮ್ ದಾಳಿ ಆದಮೇಲೆ ಭಾರತದ ಸೇನೆ ಯಾವುದೇ ಒಂದು ಪಾಕಿಸ್ತಾನಿ ನಾಗರಿಕರಿಗೆ ಹಾನಿ ಆಗದಿರ ಪಾಕಿಸ್ತಾನದ ಮಿಲಿಟರಿ ನೆಲೆಗಳನ್ನು ಧ್ವಂಸ ಮಾಡಿತು ಮತ್ತು ಉಗ್ರಗಾಮಿ ನೆಲೆಗಳನ್ನು ಕೂಡ ಧ್ವಂಸ ಮಾಡಿತು. ಅದನ್ನು ಪ್ರತಿದಿನ ಅವತ್ತು ಏನೇನು ಆಗ್ತಾಯಿತ್ತು ಬೆಳವಣಿಗೆಗಳು ಅನ್ನೋದನ್ನು ನಮ್ಮ ಸೇನಾ ಇಲಾಖೆಯೇ ಪ್ರೆಸ್ ಮೀಟ್ ಮಾಡಿ ಜನರ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ, ನಾವೇನು ಮಾಡಿದ್ದೀವಿ, ಆ ಕಡೆಯಿಂದ ಏನು ಪ್ರತಿರೋಧ ಬರ್ತಿದೆ ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಅಂತ ಪ್ರತಿದಿನ ಜನರ ಮುಂದೆ ಬಂದು ಹೇಳಿದ್ರೂ ಕೂಡ ನಮ್ಮದೇ ದೇಶದ ಈ ಕಾಂಗ್ರೆಸ್ನ ದ್ರೋಹಿಗಳು ಏನು ಮಾಡ್ತಾಯಿದ್ರು ಇವರು ಅಂದರೆ ಡೌಟ್ ಇವರಿಗೆ, ನೀವೇನೂ ಮಾಡಿಲ್ಲ, ಎಷ್ಟು ಪಾಕಿಸ್ತಾನದವ್ರದ್ದು ವಿಮಾನಗಳು ನೋಡಿದ್ರಿ, ಎಷ್ಟು ಜನನ ಕೊಂದ್ರಿ ಸೈನಿಕರನ್ನ, ನಮ್ಮವು ಎಷ್ಟು ವಿಮಾನಗಳು ಹಾನಿಯಾದವು ಲೆಕ್ಕ ಕೊಡಿ. ನೋಡಿ, ದೇಶ ಒಂದು ಸಂಕಟದ ಪರಿಸ್ಥಿತಿಯಲ್ಲಿದ್ದಾಗ ಇವರುಗಳು ಈ ರೀತಿಯಾಗಿ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ಕೊಂಡು ಜನರಲ್ಲಿ ಒಂದು ಕೆಟ್ಟ ಅಭಿಪ್ರಾಯನ ಮೂಡಿಸೋದು ಮತ್ತು ಸೇನೆನ ಅವಮಾನಿಸೋದು, ಅವರ ಒಂದು ಆತ್ಮಬಲನ ಕುಗ್ಗಿಸೋದು ಈ ಕಾಂಗ್ರೆಸ್ನ ಹಳೇ ಚಾಳಿ. ವೀಕ್ಷಕರೇ, ಇಷ್ಟಾದ ಮೇಲೂ ಕೂಡ ಭಾರತ ಸರ್ಕಾರ, ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಸುಮ್ಮನೆ ಕೂರಲಿಲ್ಲ. ಏನಕ್ಕೆ ಅಂದರೆ ಈ ದೇಶ ಹಿಂದೆಂದೂ ಮಾಡದೇ ಇರತಕ್ಕಂತಹ ಒಂದು ಪ್ರಯತ್ನನ ಈ ಪಹಲ್ಗಾಮ್ ದಾಳಿ ಆದಮೇಲೆ ಪಾಕಿಸ್ತಾನದ ಮೇಲೆ ಮಾಡಿತು. ಅಂದರೆ ನಾನು 1970ರಲ್ಲಾಗಿದ್ದ ದಾಳಿ ಯುದ್ಧಗಳು ಅದ್ರ ಬಗ್ಗೆ ಹೇಳ್ತಿಲ್ಲ, ಯಾಕೆಂದರೆ ಅದು ಡೈರೆಕ್ಟಾಗಿ ಆಗಿದ್ದು ಯುದ್ಧ. ಅದು ನಾನು ಹೇಳ್ತಿರೋದು ಈ ಥರ ಏರ್ ಸ್ಟ್ರೈಕ್ಗಳು, ಸರ್ಜಿಕಲ್ ಸ್ಟ್ರೈಕ್ಗಳ ಬಗ್ಗೆ ಹೇಳ್ತಾಯಿದ್ದೀನಿ. ಈ ಮೊನ್ನೆ ಏನಾಯಿತು ಹೋದ ತಿಂಗಳಲ್ಲಿ, ಇದು ಭಾರತದ ಇತಿಹಾಸದಲ್ಲಿ ಮತ್ತು ನಮ್ಮ ಮಿಲಿಟ್ರಿ ಇತಿಹಾಸದಲ್ಲಿ ತುಂಬ ದೊಡ್ಡ ಒಂದು ಅಟ್ಯಾಕ್ ಅಂತಲೇ ಹೇಳಬೇಕು ಪಾಕಿಸ್ತಾನದ ಮೇಲೆ. ಇದ್ರ ಬಗ್ಗೆ ತುಂಬ ಏನೋ ಕೆಟ್ಟದಾಗಿ ಏನೂ ಮಾಡಿಲ್ಲ, ಸುಮ್ಮನೆ ಫೋರ್ಸ್ ಕೊಡ್ತಿದ್ದಾರೆ, ಇವ್ರು ಏನೂ ಮಾಡಲಿಲ್ಲ, ಜನರಿಗೆ ಸುಮ್ಮನೆ ಸುಳ್ಳು ಹೇಳ್ತಿದ್ದಾರೆ ಅಂತ ನಮ್ಮದೇ ದೇಶದ ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಮತ್ತು ಕಾಂಗ್ರೆಸ್ಸು ಅಪಪ್ರಚಾರ ಮಾಡೋಕ್ಕೆ ಹೋದಾಗ ನರೇಂದ್ರ ಮೋದಿಯವರು ನೋಡಿ ಒಂದು ಒಳ್ಳೆ ಕೆಲಸನ ಮಾಡಿದ್ರು. ಸರ್ವಪಕ್ಷದ ನಿಯೋಗನ ಇವತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಇವತ್ತು ಕಳಿಸಿ ನಮ್ಮ ನಿಲುವೇನು, ಉಗ್ರವಾದದ ವಿರುದ್ಧ ಭಾರತದ ನಿಲುವು ಮತ್ತು ನಾವು ಉಗ್ರವಾದದ ವಿರುದ್ಧ ಯಾವ ರೀತಿ ಕಾರ್ಯಾಚರಣೆಗಳನ್ನ ಮಾಡ್ತೀವಿ ಇನ್ನು ಮುಂದೆ, ಕೇವಲ ಒಂದೇ ಒಂದು ಉಗ್ರ ದಾಳಿ ದೇಶದ ಯಾವುದೇ ಮೂಲೆಯಲ್ಲಿ ನಡೆದರೂ ಕೂಡ ನಾವು ಅದನ್ನು ಯುದ್ಧ ಅಂತ ಪರಿಗಣಿಸ್ತೀವಿ ಅಂತೇಳಿ ಇವತ್ತು ಒಂದು ಘೋಷಣೆನ ಮಾಡಿದೆ ಕೇಂದ್ರ ಸರ್ಕಾರ. ಇದನ್ನು ಎಲ್ಲನೂ ಕೂಡ ಇವತ್ತು ಪ್ರಪಂಚದ ಬೇರೆ 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 ದೇಶಗಳಿಗೆ ಇವತ್ತು ತಮ್ಮ ನಿಲುವುಗಳನ್ನು, ಈ ದೇಶದ ನಿಲುವನ್ನು ಹೇಳೋದಕ್ಕೋಸ್ಕರ ಇವತ್ತು ಒಂದು ಸರ್ವಪಕ್ಷಗಳ ನಿಯೋಗನ ಕೂಡ ಈ ದೇಶ ಇವತ್ತು ಹೊರಗಡೆ ದೇಶಗಳಿಗೆ ಕಳಿಸ್ತಿದೆ. ಅದರಲ್ಲಿ ತುಂಬ ಮೇಧಾವಿಗಳಿದ್ದಾರೆ, ಶಶಿ ತರೂರ್ ಅಂಥವ್ರು ಇದ್ದಾರೆ, ಸಾಕಷ್ಟು ಜನ ತಿಳ್ಕೊಂಡಿರ್ತಕ್ಕಂಥ ವಿಚಾರಧಾರೆಗಳನ್ನು ತಿಳ್ಕೊಂಡಿರ್ತಕ್ಕಂತಹ ಜನ ಇದ್ದಾರೆ. ಇವತ್ತು ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ಮುಂದಿನ ಉಗ್ರಗಾಮಿಗಳ ವಿರುದ್ಧ ಈ ದೇಶ ತೆಗೆದುಕೊಳ್ತಕ್ಕಂತಹ ಕಠಿಣವಾದ ನಿಲುವುಗಳನ್ನು ಬೇರೆ ದೇಶಗಳಿಗೆ, ಅಂದರೆ ನಾವು ದಾಳಿ ಮಾಡೋದಕ್ಕಿಂತ ಮುಂಚೆನೇ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾವು ಇಂಥ ಅಟ್ಯಾಕ್ಗಳನ್ನ ಮಾಡ್ತೀವಿ, ಈ ರೀತಿಯ ಪ್ರತಿ ಉತ್ತರಗಳನ್ನ ಕೊಡ್ತೀವಿ ನಮ್ಮ ಮೇಲೆ ಏನಾದರೂ ಉಗ್ರಗಾಮಿಗಳು ದಾಳಿ ಮಾಡಿದ್ರೆ ಅಂತ ಆ ದೇಶಗಳಿಗೆ ಹೇಳುವುದರ ಮುಖಾಂತರ ನೀವು ಯಾವಾಗಲೂ ನಮ್ಮ ಪರ ಇರಬೇಕು, ನಾವು ಯಾವುದೇ ಕಾರಣಕ್ಕೂ ನಾಗರಿಕ ನೆಲೆಗಳನ್ನಾಗಲಿ ನಾಗರಿಕರನ್ನಾಗಲಿ ನಾವು ತೊಂದರೆ ಮಾಡೋದಿಲ್ಲ, ನಮ್ಮ ಉದ್ದೇಶ ಕೇವಲ ಟೆರರಿಸ್ಟ್ಗಳನ್ನ ಮಟ್ಟ ಹಾಕೋದು, ಟೆರರಿಸಮ್ನ ಮಟ್ಟ ಹಾಕೋದು, ಅದರಲ್ಲೂ ಕೂಡ ಇಸ್ಲಾಮಿಕ್ ಟೆರರಿಸಮ್ ಮಟ್ಟ ಹಾಕೋದು ನಮ್ಮ ಉದ್ದೇಶ. ಈ ನಮ್ಮ ಉದ್ದೇಶಕ್ಕೆ ನಿಮ್ಮಗಳ ಸಹಕಾರ ಬೇಕು ಅಂತ ಹೇಳಿ ಜಗತ್ತಿನ ಬೇರೆ 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 ದೇಶಗಳಲ್ಲಿ ಇವತ್ತು ಹೋಗಿ ತಮ್ಮನ್ನು ತಾವು ಅಪ್ರೋಚ್ ಮಾಡ್ಕೊತಿದ್ದಾರೆ. ಈ ಕಾಂಗ್ರೆಸ್ನವರು ಇದನ್ನೂ ಕೂಡ ಟೀಕೆ ಮಾಡ್ತಾರೆ. ಏನಕ್ಕೆ ಅಂದರೆ ಕಾಂಗ್ರೆಸ್ಸಿಗೆ ಒಂದು ಪಟ್ಟಿನ ಕೇಳಿದರು, ಅಂದರೆ ಒಂದು ಸರ್ವಪಕ್ಷದ ನಿಯೋಗ
ಬೇರೆ ದೇಶಗಳಿಗೆ ಹೋಗ್ಬೇಕಾಗಿದೆ, ನಿಮ್ಮಿಂದ ನಮಗೊಂದು 3 ಜನರದ್ದು ಪಟ್ಟಿ ಕೊಡಿ ಅಂದಾಗ ಅವರು ಯಾವಾಗಲೂ ಈ ದೇಶದ ವಿರುದ್ಧ ಕೆಲಸ ಮಾಡ್ತಕ್ಕಂತಹ ಮತ್ತು ಈ ದೇಶಕ್ಕೆ ನಿಷ್ಠೆ ಇಲ್ಲದೆ ಇರತಕ್ಕಂತಹ, ಯಾವಾಗಲೂ ಮುಸ್ಲಿಂ ಸೃಷ್ಟೀಕರಣ ಮತ್ತು ಮುಸ್ಲಿಂ ಓಲೈಕೆ ಮಾಡುವಂತಹ ಒಂದು 3 ಜನರ ಪಟ್ಟಿ ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಅದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಿ ಇವತ್ತು ಈ ದೇಶದ ಪರ ನಿಲ್ತಕ್ಕಂತಹ, ಈ ದೇಶದ ಮೇಲೆ ಒಲವಿರ್ತಕ್ಕಂತಹ ಒಂದಷ್ಟು ಜನ MP ಗಳನ್ನ, ಅದು ಎಲ್ಲ ಪಕ್ಷಗಳಿಂದನೂ ಕೂಡ ಕಾಂಗ್ರೆಸ್ಸು ಸೇರ್ಕೊಂಡು ಇವತ್ತು ಕಳಿಸ್ಕೊಟ್ಟಿದೆ. ಈ ಸರ್ವಪಕ್ಷದ ನಿಯೋಗ ಇವತ್ತು ಪ್ರಪಂಚದ ಬೇರೆ 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 ದೇಶಗಳಿಗೆ ಹೋಗಿ, ಅಂದರೆ ನಮ್ಮ ಜೊತೆ ಯಾರು ಸ್ನೇಹ ಸೌಹಾರ್ದಯುತವಾಗಿದ್ದಾರೆ ಮತ್ತು ನಮಗೆ ಯಾರು ನಿಷ್ಠೆ ಎಂದಿದ್ದಾರೆ, ಯಾವ ದೇಶ ನಮಗೆ ಮೀರ್ಸಾದಿ ಕೆಲಸ ಮಾಡೋದಿಲ್ಲ, ಅಂಥ ದೇಶಗಳನ್ನ ನಾವು ವಿಶ್ವಾಸದಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಒಂದು ವಿಶ್ವಾಸಪೂರ್ವಕವಾಗಿ ಇವತ್ತು ನಮ್ಮ ಒಂದು ನಿಯೋಗ ಭಾರತದಿಂದ ಇವತ್ತು ಬೇರೆ ಬೇರೆ ದೇಶಗಳಿಗೆ ಹೋಗಿ ತಮ್ಮ ನಿಲುವುಗಳನ್ನ, ನಾವು ಎಷ್ಟು ಶಾಂತಿಪ್ರಿಯರು ಅನ್ನೋದನ್ನು ಇವತ್ತು ದೇಶದ ಸಾಕಷ್ಟು ಪ್ರಪಂಚದ ಸಾಕಷ್ಟು ದೇಶಗಳಿಗೆ ಇವತ್ತು ಹೇಳಿಕೊಟ್ಟಿದ್ದಾರೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಅವ್ರದ್ದು ಹಳೇ ಚಾಳಿ ಹಾಗೇ ಮುಂದುವರಿಸಿದ್ದಾರೆ. ಅವ್ರದ್ದು ಎಷ್ಟಂಗಿದೆ ಪರಿಸ್ಥಿತಿ ಅಂದರೆ, ಇವತ್ತು ಒಂದು ಉಕ್ರೇನ್ ರಷ್ಯಾ ವಾರನ್ನು ನಿಲ್ಸೋಕ್ಕಾಗ್ತಿಲ್ಲ ಅವ್ರ ಕೈನಲ್ಲಿ. ಅವರು ಚುನಾವಣೆ ಟೈಮಲ್ಲಿ ಹೇಳಿದರು, ನಾನು ಬಂದು 24 ಗಂಟೆನಲ್ಲಿ ಉಕ್ರೇನ್ ಇರಾನ್ ಉಕ್ರೇನ್ ಮತ್ತು ರಷ್ಯಾ ವಾರ್ನ ನಿಲ್ಲಿಸ್ಬಿಡ್ತೀನಿ ಅಂತ. ಒಂದು ಸಣ್ಣ ದೇಶ ಉಕ್ರೇನು, ಆ ಒಂದು ದೇಶದ ಸಣ್ಣ ದೇಶದ ಪ್ರಧಾನಮಂತ್ರಿಗಳ ಜೊತೆ ಒಳ್ಳೆ ಸ್ಕೂಲ್ ಮಕ್ಕಳ ಥರ ಜಗಳ ಮಾಡ್ತಾರೆ ಅಲ್ಲಿ ವೈಟ್ ಹೌಸಲ್ಲಿ ಕೂರಿಸ್ಕೊಂಡು. ಇಂಥ ಮನುಷ್ಯ ಭಾರತ ಅಂತ ಒಂದು ದೊಡ್ಡ ದೇಶ, ಹೆಚ್ಚು ಕಮ್ಮಿ 150 ಕೋಟಿ ಜನಸಂಖ್ಯೆ ಇರೋ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶದಕ್ಕೆ ನಾನು ವ್ಯಾಪಾರನ ಮುಂದೆ ಇಟ್ಟು, ವ್ಯಾಪಾರದ ಬೆದರಿಕೆನ ಇಟ್ಟು ನಾನು ಸೀಸ್ ಫೈರ್ ಮಾಡಿಸ್ಬಿಟ್ಟೆ ಪಾಕಿಸ್ತಾನದ ಜೊತೆಯಲ್ಲಿ, ಹೆದರ್ಕೊಂಬಿಟ್ಟು ಸೀಸ್ ಫೈರ್ ಮಾಡಿಬಿಟ್ರು ಅಂತ ಈ ಮನುಷ್ಯ ಹೇಳ್ತಾರಲ್ವ. ಇದನ್ನು ನಂಬ್ಕೊಂಡು ನಮ್ಮಲ್ಲಿರೋ ಈ ಕಾಂಗ್ರೆಸ್ನ ಈ ಭ್ರಷ್ಟರು ಇದನ್ನು ನಂಬ್ಕೊಂಡು ನರೇಂದ್ರ ಮೋದಿ ಅವರನ್ನು ಹೋಗಿ ಸರೆಂಡರ್ ಮೋದಿ ಅಂತ ಹೇಳಿ ಕರೆದ್ರಲ್ಲ. ಕಾಂಗ್ರೆಸ್ನವರೇ, ನಿಮ್ಗೆ ಅಟ್ಲೀಸ್ಟ್ ಇವಾಗಲಾದರೂ ನರೇಂದ್ರ ಮೋದಿ ಅವರು ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಕಾಣಿಸುತ್ತೆ. ಏನಕ್ಕೆ ಅಂದರೆ ನಿಮ್ಮ ಪ್ರಶ್ನೆಗೆ ನರೇಂದ್ರ ಮೋದಿ ಉತ್ತರನೇ ಕೊಡಲಿಲ್ಲ. ಏನಕ್ಕೆ ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ನಿಮ್ಮ ಪ್ರಶ್ನೆಗಳಿಗೆ ಕಾಲ ಉತ್ತರ ಕೊಡುತ್ತೆ ಅಂತ. ಮತ್ತು ನೀವೇನು ಪ್ರಶ್ನೆ ಎತ್ತಿದ್ರಿ, ನಿಮ್ಮ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕಾಗಿತ್ತೋ ಅವ್ರ ಕಡೆಯಿಂದನೇ ಕೊಡಿಸಿದ್ರು. ನಿಮಗೆ ಸಮಾಧಾನ ಆಗಿದೆ ಅಂತ ತಿಳ್ಕೊಂಡು ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡುವುದರ ಮುಖಾಂತರ ಹೆಚ್ಚೆಚ್ಚು ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.